ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ರುದ್ರ, ಕುಶಲ್, ಅರ್ಜುನ್ ಇನ್ನೂ ಮಲ್ಕೊಂಡಾರ. ನಿನ್ನೆ ಪಾರ್ಟಿಯಿಂದ ಬರಲಿಕ್ಕೆ ಭಾಳ ಲೇಟಾಗಿತ್ತು. ವೀಕೆಂಡೆಲ್ಲ ಹಸ್ಬೆಂಡ್ಗೂ छुट्टी ಅದ. ಆಮೇಲೆ ರುದ್ರನ ಸ್ಕೂಲ್ ಅಂತೂ ಇಲ್ಲ, ಹೀಗಾಗಿ ಅವ್ರಿನ್ನೂ ಮಲ್ಕೊಂಡಾರ್ರಿ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೆ, ಯಾಕಂದ್ರೆ ನಮಗೆ ಸ್ವಲ್ಪ ಕೆಲಸ ಇತ್ತು. ಕೆಲಸ ಅಂದ್ರೆ ಮನೆ ಕೆಲಸ ಅಲ್ಲ, ಒಂದು 2-3 ಫೋನ್ ಕಾಲ್ಸ್ ಮಾಡೋದಿತ್ತು ರೀ ಮನೆಯವ್ರ ಜೊತೆ, ನಮ್ಮ ಮನೆಯವ್ರ ಜೊತೆ, ಮಮ್ಮಿ ಜೊತೆ ಸ್ಪೆಷಲಿ. ಸೊ ಹಾಗಾಗಿ ನಾನು 6 ಗಂಟೆಗೆ ಎದ್ದು ಬಂದೆ. ಒಂದು ತಕ್ಷಣ ಈಗ ಬ್ಲ್ಯಾಕ್ ಕಾಫಿ ಕುಡಿತೀನಿ ನಾ ಹೋಗಿ. ಸೊ ನಮ್ಮ ಡೇನ ಸ್ಟಾರ್ಟ್ ಮಾಡೋದು. ಅರ್ಜುನ್ ಮಲ್ಕೊಂಡರಿ. ಸೊ ಆ್ಯಕ್ಚುಲಿ ಈಗ ನಾನು ಮತ್ತು ನನ್ನ ಫ್ರೆಂಡ್ ಬರ್ಲಿಕ್ಕತ್ತಾಳ, ನಾವಿಬ್ಬರು ಸೇರಿ ಹೊರಗೆ ಹೊಂಟೀವಿ. ಸ್ವಲ್ಪ ಸಾಮಾನು ತೊರೆದಿತ್ತು ಮನೆಗೆ ಅಂಥೇಳಿ. ಕುಶಲ್ ಹೆಂಗಿದ್ರು ಮನೆಯೊಳಗಿದ್ದಲ್ಲ, ಸೊ ನನಗೂ ಇದೇ ಟೈಮ್ ಅಂಥೇಳಿ ಅರ್ಜುನ್ ನೋಡ್ಕೊಳತ್ತಾನ. ಸೊ ನಾನು ಕೆಳಗೆ ಬಂದು ವೇಟ್ ಮಾಡ್ಲಿಕ್ಕತ್ತೇನೆ ಅಕ್ಕಿ ಸಲುವಾಗಿ. हाय मोनिका, उनको उस तरफ जा रहा है, पहले हाय बोलो. हाय. ಸೊ ನೋಡ್ಬೋದು ನೀವು, ಈಗ ನಾವೆಲ್ಲ ಸಾಮಾನು ಡಿಕ್ಕಿ ಒಳಗೆ ಹಾಕ್ಕೊಂಡು ಈಗ 2 hours ಆಯ್ತು ನಮಗೆ ಕೆಲಸ ಮಾಡ್ಲಿಕ್ಕತ್ತ. ಸೊ ಮನೆಗೆ ಗ್ರೋಸರಿ ಸಾಮಾನೆಲ್ಲ ತೊಗೊಂಡು ನಾವು ಕಾಫಿ ಶಾಪ್ ಇದ್ದರೆ ಅಲ್ಲೇ ಹೋಗಿ ಕಾಫಿ ಕುಡಿದ್ವಿ. ಆಮೇಲೆ ಸ್ವಲ್ಪ ಸಬ್ಜಿನೂ ತರೋದಿತ್ತು ಮನೆಗೆ ಅಂಥೇಳಿ 2 ಜನ ಸೇರಿ ಹೊರಟಿದ್ವಿ ರೀ. ಸೊ ಆನ್ ದ ವೇ ಡಿಸ್ಕಷನ್ ನೋಡ್ಬೇಕು ನೀವು ನಮ್ದು. 2 ಜನ ಸ್ವಲ್ಪ ವೆಯ್ಟ್ ಗೇನ್ ಮಾಡಿದ್ದೀವಿ, ವರ್ಕೌಟ್ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಸೊ ಜಿಮ್ಮಿಗೆ ಹೋಗೋಣ ಅಂಥೇಳಿ ಡೀಪ್ ಡಿಸ್ಕಷನ್ ನಡೀಲಿಕ್ಕತ್ತೈತೆ ರೀ. ಇಲ್ಲಿ ನೋಡ್ರಿ, ನಾವಿಬ್ಬರು ಜನ ನಮ್ದು ಏನೂ ಪ್ಲ್ಯಾನ್ ಇದ್ದಿದ್ದಿಲ್ಲ, ಬಟ್ ಗೊತ್ತಿಲ್ದನ ನಾನು ಸೇಮ್ ಟಿ ಶರ್ಟ್ ಹಾಕ್ಕೊಂಡಿನಿ, ಆಕೆನೂ ಸೇಮ್ ಟಿ ಶರ್ಟ್ ಹಾಕೊಂಡಾಳ, ಮತ್ಲಬ್ ಕಲರ್ ಸೇಮ್ ಇತ್ತು. ಆಮೇಲೆ ಸೇಮ್ ಜೀನ್ಸ್ ಹಾಕ್ಕೊಂಡಿದ್ವಿ. ಹೆಂಗೆ ನೋಡ್ರಿ, ನಾವು ಬಂದ ತಕ್ಷಣ ನಾನು ಅದ ನೋಟಿಸ್ ಮಾಡಿದ್ದೀನಿ, ನಾವಿಬ್ಬರು ಮಾತಾಡ್ಕೊಂಡಿಲ್ಲ, ಬಟ್ ಸ್ವಲ್ಪ ತೊಗೊಂಡ್ವಿ ರೀ. ಆಮೇಲೆ ಮನೆಗೆ ಬಂದ್ವಿ ರೀ. ಅರ್ಜುನ್ ಅಂತೂ ವೇಟ್ ಮಾಡ್ಲಿಕ್ಕತ್ತಿದ್ದ. ನೋಡ್ರಿ ಅವ್ನ ರಿಯಾಕ್ಷನ್ ಹೆಂಗಿತ್ತು ಅಂಥೇಳಿ. ನಾನು ಬಂದ ತಕ್ಷಣ ಅವ್ನು ಡೋರ್ ಕಡೆ ಬಂದು ನಿಂತಿದ್ದ, ಭಾಳ ಖುಷಿಯಾಗಿದ್ದವು ನಾನು ನೋಡೆ. ಲಂಚ್ ಮಾಡಿದ್ವಿ ರೀ. ಆಮೇಲೆ ಲಂಚ್ ಒಳಗೆ ಸಿಂಪಲಾಗಿ ಚಪಾತಿ, ಮಿಕ್ಸ್ ವೆಜ್ ಮತ್ತು ಬೇಳೆ ಸಾರು ಇತ್ತು ರೀ. ಸೊ ಲಂಚ್ ಮುಗಿಸ್ಕೊಂಡು ರೆಡಿ ಆಗ್ಲಿಕ್ಕತ್ತಿದ್ವಿ. ಯಾಕಂತ ಹೇಳ್ತೀನಿ. ಫೈನಲಿ ನಮ್ಮ ಮಮ್ಮಿ ಆಗ್ರಾಗೆ ಬರತ್ತಳ್ರಿ ಇವತ್ತು. ಸೊ ಟೈಟಲ್ ನೋಡಿ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರ್ತದೆ ರೀ. ನಾ ಭಾಳ ಖುಷಿದೇನಿ ಇವತ್ತು, ಯಾಕಂದ್ರೆ ನಮ್ಮ ಮಮ್ಮಿ ಬರ್ಲಿಕ್ಕತ್ತಾರು. ಫೈನಲಿ ಮಮ್ಮಿ ಬರ್ಲಿಕ್ಕತ್ತಾರ ರೀ. ಆ್ಯಕ್ಚುಲಿ ಅವ್ರದ್ದು ಟಿಕೆಟ್ ಕನ್ಫರ್ಮ್ ಇದ್ದಿದ್ದಿಲ್ಲ, ತತ್ಕಾಲ್ ವೇಟಿಂಗ್ ಒಳಗಿತ್ತು. ಸೊ ನಂಗೆ ಡೌಟ್ ಇತ್ತು ಅವ್ರು ಬರ್ತಾರೋ ಇಲ್ಲೋ ಅಂತ. ಸೊ ಫೈನಲಿ ಅವ್ರು ನಿನ್ನೆ ಬೆಳಿಗ್ಗೆ 7 ಗಂಟೆ ಟ್ರೈನಿಗೆ ಬೋರ್ಡ್ ಆಗಿದೆ ಟ್ರೈನ್ ಬೆಳಗಾವಿ ಒಳಗೆ. ಸೊ ಅದು 3:25 ಅಷ್ಟೊತ್ತಿಗೆ ಆಗ್ರಾ ರೀಚ್ ಆಗ್ತದೆ ರೀ. ತವ್ರ ಮನೆಯಿಂದ ಯಾರಾದರೂ ಬರ್ತಾರಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಇರ್ತಾರಲ್ರಿ, ಅವ್ರಿಗೆ ಹೇಳ್ಕೊಳ್ಳೋದೇ ಬ್ಯಾಡ್. ಅದೊಂದು ಆ ಗ್ಲೋ ಫೇಸ್ ಮೇಲೆ ಆಟೋಮೆಟಿಕ್ ಕಾಣಿಸ್ತದೆ ರೀ. ಅದ್ರೊಳಗೆ ಮಮ್ಮಿ ಅಂದ್ರೆ ಮುಗ್ದ ಹೋಯಿತು. ಸೊ ನನಗಿಂತ ಜಾಸ್ತಿ ರುದ್ರ. ಆ್ಯಕ್ಚುಲಿ ನಾ ಹಿಂಗೆ ಯಾರೇ ಮನೆಯವ್ರು ಬರ್ಲಿಕ್ಕತ್ತಿದ್ರಂದ್ರೆ ಅದನ್ನೆಲ್ಲ ಮೊದಲು ರುದ್ರಿಗೆ ಹೇಳೋಂಗಿಲ್ಲ, ಯಾಕಂದ್ರೆ ಸಡನ್ ಚೇಂಜ್ ಆಗಿ ಸಪೋಸ್ ಅವ್ರು ಬರ್ಲಂದ್ರೆ ಅವ್ನು ಭಾಳ ಹರ್ಟ್ ಆಗ್ತದೆ ಅವಂಗೆ. ಹೀಗಾಗಿ ನಿನ್ನೆ ಹೇಳಿದ್ರೆ ನಾವಂಗೆ ಇಲ್ಲ ಫೈನಲಿ ಬಾಮ ಟ್ರೈನ್ ಹತ್ತಿದ್ದಾರೆ ಅಂತೇಳಿ. ನಿನ್ನಿಂದ ಅವನು ಪ್ರತಿ ಒಂದು 10 ನಿಮಿಷಕ್ಕೆ ಬಂದು, ಅಮ್ಮ ಬಾಮನ್ ಟ್ರೈನ್ ಚೆಕ್ ಮಾಡು, ಟ್ರ್ಯಾಕ್ ಮಾಡು, ಎಲ್ಲಿ ಬಂದರು ಅಂತ ಜೀವ ಹಿಂಡ್ಲಿಕ್ಕತ್ತಾನ್ರಿ. ಸೊ ಏನೇನೋ ಪೇಂಟಿಂಗ್ಸ್ ಮಾಡಿಟ್ಟಾನ ಅವ್ರ ಅಜ್ಜಿಗೆ, ಆಮೇಲೆ ಭಾಮ ಅಂತ ಕರಿತಾನವ. ಹೀಗಾಗಿ ಈಗ ಹೋಗ್ಬೇಕು ಮಮ್ಮಿನ ಕರಿಲಿಕ್ಕೆ. ಹಂಗಂತೂ ಇಡೀ ರಾತ್ರಿ ನಿದ್ದೆ ಹತ್ತಿಲ್ಲ. ಮಮ್ಮಿ ನಾಳೆ ಬರ್ತಾಳೆ ಅಂಥೇಳಿ ಎಕ್ಸೈಟ್ಮೆಂಟ್ ಒಳಗೆ ನಿದ್ದಿನ ಹತ್ತಿಲ್ಲ ನಂಗೆ. ಸೊ ಈಗ ಹೋಗಿ ಫಟಾಫಟ್ ರೆಡಿಯಾಗಿ ಸಿಗ್ತೀನಂತ. ಸೊ ರೆಡಿ ಆದ್ವಿ ರೀ. ರೆಡಿಯಾಗಿ 2:30 ಆಗಿದೆ. ಮಮ್ಮಿ ಒಬ್ಬರೇ ಬರ್ಲಿಕ್ಕತ್ತಾರಂತೇಳಿ ಸ್ವಲ್ಪ ಜಲ್ದಿನ ಹೊಂಟೀವಿ. ನಂಗಂತೂ ಏನಂತ ಹೇಳಿಲ್ಲ ಹೇಳಲಿಕ್ಕೆ. ನಿಮಗೂ ಬರ್ರಿ ಅಲ್ಲಿ ಹೋಗಿ ಸಿಗೋಣ ರೈಲ್ವೆ ಸ್ಟೇಷನ್ ಒಳಗೆ, ಮಮ್ಮಿನ ಕರ್ಕೊಂಬರೋಣ ಅಂತ. ನೋಡ್ಬೋದು ರುದ್ರ ಎಷ್ಟು ಖುಷಿ ಅದಾನ ಅಂತ ಹೇಳ್ರಿ.
उन्होंने बोला है? नहीं उन्होंने ही बुलाया मुझे। अच्छा, करवा कर सर। नहीं नहीं मतलब अपना ಮಮ್ಮಿ ಅರ್ಜುನ್ಗೆ 4 ಮಂತ್ಸ್ ಇದ್ದಾಗ ನೋಡಿದ್ದೆ अच्छा ರೀ. हाँ वो सब ಅದಾದ್ಮೇಲೆ ಊರಿಗೆ ಹೋಗಿದ್ರು. क्या करे वो ಈಗ ಅರ್ಜುನ್ಗೆ 8 ತಿಂಗಳು ಮುಗಿದು 9 ತಿಂಗಳು ಸ್ಟಾರ್ಟ್ ಆಗ್ಯದ. ಅವನ್ನ ಕ್ರಾಲಿಂಗ್ ಮಾಡೋದೆಲ್ಲ ಮಮ್ಮಿ ನೋಡಿಲ್ಲಲ್ರಿ. ಸೊ ಅವ್ನಿಗೆ ಮನೆ ತುಂಬ ಅಡ್ಡಾಡ್ತಾನು. ಅದು ಎವ್ರಿ ಟೈಮ್ ನಾ ವೀಡಿಯೋ ಕಾಲ್ ಮಾಡಿದಾಗ ಮಮ್ಮಿ ಅದ ಅಂತಿರ್ತಾಳು. ಯಾವಾಗ ಒಂದ್ಸತಿ ಬಂದು ಅವ್ನು ಎತ್ಕೊಂಡಿನಿ ಹಂಗೆ ಅನಿಸ್ತದ ನಂಗೆ ಅಂಥೇಳಿ. ಸೊ ಮಮ್ಮಿನೂ ಭಾಳ ಎಕ್ಸೈಟೆಡ್ ಅದಾರು. ಮಮ್ಮಿ ಫಸ್ಟ್ ಟೈಮ್ ಒಬ್ಬಳ ಅಲ್ಲಿಂದ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬರ್ಲಿಕ್ಕತ್ತಾರ್ರಿ. ಹೀಗಾಗಿ ನಂಗೆ ಭಾಳ ಟೆನ್ಷನ್ ಇತ್ತು. ಬಟ್ ಏನಾಯ್ತಂದ್ರೆ ಫ್ಲೈಟ್ಲಿ ಬರ್ಬೇಕಂದ್ರೆ ಡೈರೆಕ್ಟ್ ಫ್ಲೈಟ್ ಇಲ್ಲರಿ ಬೆಲ್ಗಾಮ್ ಟು ಆಗ್ರಾ. ಇದರ ನಾವು ಕನೆಕ್ಟಿಂಗ್ ಫ್ಲೈಟ್ ತೊಗೋಬೇಕು. ಬೆಲ್ಗಾಮ್ ಟು ಡೆಲ್ಲಿಗೆ ಹೋಗಬೇಕು. ಅಲ್ಲಿಂದ ಬೈ ಟ್ರೈನ್ ಬರಬೇಕು. ಸೊ ಬೆಟರ್ ಅಂತೇಳಿ ಅಲ್ಲಿ ಬೆಲ್ಗಾಮ್ ಒಳಗೆ ಟ್ರೈನ್ ಬೋರ್ಡ್ ಮಾಡ್ರಂದ್ರೆ ಆಗ್ರಾಕ ಬಂದು ಇಳಿತಾರೆ ರೀ. ಸೊ ಇದು ನಂಗೆ ಸೇಫೆಸ್ಟ್ ಅನಿಸ್ತು. ಹಿಂಗಾಗಿ ಫಸ್ಟ್ ಟೈಮ್ ಅವ್ರು ಒಬ್ಬರೇ ಬರ್ಲಿಕ್ಕತ್ತಾರು. ಹಿಂಗಾಗಿ ನಂಗೆ ಅದು ಒಂದು ಟೆನ್ಷನ್ ಇತ್ತು ರೀ. ಟ್ರೈನ್ ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ರೀ. ಸ್ವಲ್ಪ ಮುಂಚೆನೇ ಹೋಗಿ ನಿಂತಿದ್ವಿ ನಾವು. ಹಿಂಗಾಗಿ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡೋಗಿ ಪ್ಲ್ಯಾಟ್ಫಾರ್ಮ್ ಒಳಗೆ ವೆಯ್ಟ್ ಮಾಡ್ಕೊತ ನಿಂತಿದ್ವಿ. ಸೊ ರುದ್ರನ ಎಕ್ಸೈಟ್ಮೆಂಟ್ಗಂತೂ ಲಿಮಿಟೇ ಇರಲಿಲ್ಲ ರೀ. ಎಲ್ಲ ಕಡೆ ಡಾನ್ಸ್ ಮಾಡ್ಲಿಕ್ಕತ್ತಿದ್ದವ. ಭಾಮ ಬರ್ತಾಳೆ ಅಂಥೇಳಿ. ಸೊ ನೋಡ್ಬೋದು ನೀವು. ಫೈನಲಿ ಟ್ರೈನ್ ಬಂತು ರೀ. ಇವರು ಮಮ್ಮಿನ ಜೊತೆ ಟ್ರೈನ್ ಒಳಗೆ ಬಂದಿದ್ದರು ರೀ. ಇವರು ಮಿರಜ್ಗೆ ಏರಿದ್ರಂತ. ಅವ್ರ ಮಮ್ಮಿಗೆ ಭಾಳ ಹೆಲ್ಪ್ ಮಾಡಿದ್ರಂತ. ಎಲ್ಲ ಬ್ಯಾಗ್ಸ್ನು ಅವ್ರಾಗ ತಂದು ಕೆಳಗೆ ಇಳಿಸಿದ್ದರು ರೀ. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳಿ ನೋಡ್ರಿ ನಾನು ಭಾಳ ಎಮೋಷ್ನಲ್ ಆದೆ ಮಮ್ಮಿನ ನೋಡಿ. ಅರ್ಜುನನ ರಿಯಾಕ್ಷನ್ ನೋಡ್ಬೋದು ನೀವು. ಸೊ ಎಲ್ಲರೂ ಸೇರಿ ಮನೆ ಕಡೆ ಬಂದ್ವಿ ರೀ. ಭಾಮನ್ ಹೆಂಗೆ ನೋಡ್ಲಿಕ್ಕತ್ತದ ಅಂಥೇಳಿ ಬಿಲ್ಕುಲ್ ಮರ್ತಿರ್ಲಿಲ್ಲ ಆಕಿನ. ಸೊ ಆರುದ್ರ ಏನೋ ಕಾರ್ಡ್ ಮಾಡ್ಕೊಂಬಂದಿದ್ದ ಅದನ್ನು ಕೊಟ್ಟ ಭಾಮಾಗ. ಸೊ ಎಲ್ಲರೂ ಸೇರಿ ಮನೆಗೆ ಬಂದ್ವಿ ರೀ. ಸೊ ಫೈನಲಿ ಮಮ್ಮಿ ಬಂದಿಳ್ರಿ. ಮಮ್ಮಿನ ಕರ್ಕೊಂಡು ಈಗ ಹೊಂಟೇವಿ. ಒಂದು ಹ್ಯಾಪಿ ವಿಷಯ ಏನಂದ್ರೆ ಅರ್ಜುನ್ ಮಮ್ಮಿನ ಮರ್ತಿಲ್ಲ. ಸೊ ಆಕಿ ಗುರ್ತಾ ಹಿಡ್ದು ಆ ಕಡೆ ಹೋದ್ ನೋಡ್ರಿ. ಇಷ್ಟು ಖುಷಿಯಾಗಿದ್ದಾನಂದ್ರೆ ಅವ ನೋಡ್ಬೋದು ನೀವು ಅಲ್ಲಿ ಎಷ್ಟು ಜಿಗ್ಲಿಕತ್ತಾನ ಅಂತೇಳವ. ಸೊ ಮನೆಗೆ ಬಂದ ತಕ್ಷಣ ಮಮ್ಮಿ ಫ್ರೆಶ್ನಪ್ ಆಗಿ ಸ್ನಾನಗಿನ್ನ ಮುಗಿಸ್ಕೊಂಡು ಬಂದ್ರಿ. ಆಮೇಲೆ ಚಹಾ ಕುಡಿದ್ವಿ. ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತ್ವಿ. ಅದಾದಮೇಲೆ ಮಮ್ಮಿನೂ ಟಯರ್ಡ್ ಆಗಿಲ್ಲಲ್ರಿ. ಟ್ರೈನ್ ಒಳಗೆ ನಿದ್ದೆ ಆಗಿರಲಿಲ್ಲ ಅಂತ ಸರಿ ಅವ್ರದ್ದು. ಹೀಗಾಗಿ ಜಲ್ದಿನ ಡಿನ್ನರ್ ಮುಗಿಸಿದ್ವಿ. ಮಾತಂತೂ ಮುಗಿಯಂಗಿಲ್ಲ ರೀ. ಇಷ್ಟು ದಿವಸದೆಲ್ಲ ಪೆಂಡಿಂಗ್ ಅದಲ್ಲ ಎಲ್ಲ ಮಾತಾಡ್ಕೊತ ಮಮ್ಮಿ ನಾನು ಊಟ ಮಾಡಿದ್ವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ. ನನ್ನ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.